ನೆರಳಿನ ಯುದ್ಧ ವಾಯುಪುತ್ರ ಹನುಮಂತರ ಮಹಾಸಮರ. ಕಾಳಾಸುರನ ನಾಶವಾದ ನಂತರ ಹಳ್ಳಿ ಸಂಪೂರ್ಣವಾಗಿ ಬೆಳಕಿನಿಂದ ತುಂಬಿತ್ತು. ನೆರಳಿನ ಜಾಲ ಕರಗಿ ಹೋದಂತೆ ಜನರ ಮನಸ್ಸಿನ ಭಯವೂ ಕರಗಿ ಹೋಗಿತ್ತು. ಮಕ್ಕಳು ನದಿಯ ಬಳಿ ನಗುತ್ತಿದ್ದರು, ಹಿರಿಯರು ದೇವರ ಮುಂದೆ ದೀಪ ಹಚ್ಚುತ್ತಿದ್ದರು. ಹನುಮಂತರ ನಾಮ ಹಳ್ಳಿಯ ಗಾಳಿಯಲ್ಲೇ ನಾದವಾಗಿತ್ತು. ಆದರೆ ಯುದ್ಧದಲ್ಲಿ ಸೋತ ಕತ್ತಲೆ ಎಂದಿಗೂ ಸಂಪೂರ್ಣ ನಾಶವಾಗುವುದಿಲ್ಲ. ಅದು ಹೊಸ ರೂಪದಲ್ಲಿ, ಹೊಸ ದೇಹದಲ್ಲಿ ಮತ್ತೆ ಹುಟ್ಟುತ್ತದೆ. ಅಂಜನಾದ್ರಿಯ ಪರ್ವತದ ಕೆಳಗಡೆ, ಭೂಮಿಯೊಳಗಿನ ಅತಿದಪ್ಪ ಕತ್ತಲಿನಲ್ಲಿ ರಾಕ್ಷಸರಿಗೂ ಭಯ ಹುಟ್ಟಿಸುವ ಸ್ಥಳವೊಂದಿತ್ತು. ಅದು ತಮೋಲೋಕ, ನೆರಳುಗಳ ಜನ್ಮಭೂಮಿ. ಅಲ್ಲಿ ಕಾಳಾಸುರನ ಹೊಗೆಯ ರೂಪ ಒಟ್ಟುಗೂಡುತ್ತಿತ್ತು. ಆ ಹೊಗೆಯ ಮಧ್ಯದಲ್ಲಿ ಒಂದು ಭಾರೀ ಆಕಾರ ನಿಧಾನವಾಗಿ ರೂಪುಗೊಳ್ಳುತ್ತಿತ್ತು. 3 ಕಣ್ಣುಗಳು, ಅಗ್ನಿಯಂತ ಕೆಂಪು ಮುಖ, ಕತ್ತಲೆಯೇ ರಕ್ತವಾಗಿರುವ ದೇಹ. ಅವನೇ ಮಹಾತಾಮಸುರ, ಕಾಳಾಸುರನ ಗುರು. ನೆರಳಿಗೆ ಮಾತ್ರವಲ್ಲ, ಭಯಕ್ಕೂ ಅಧಿಪತಿ. ಅವನು ನಗುತ್ತಾನೆ. ಆ ನಗು ಭೂಮಿಯ ಹೃದಯವನ್ನೇ ಕಂಪಿಸುತ್ತದೆ. ಹನುಮಂತ, ನೀನು ನನ್ನ ಶಿಷ್ಯರನ್ನು ನಾಶ ಮಾಡಿದೆ, ಆದರೆ ಈಗ ನಿನ್ನ ಭಕ್ತಿಯನ್ನೇ ನಾನು ಮುರಿದು ಹಾಕುತ್ತೇನೆ. ಅವನು ಕೈ ಎತ್ತುತ್ತಿದ್ದಂತೆ ಭೂಮಿಯೊಳಗಿಂದ ಕಪ್ಪು ಶಕ್ತಿಯ ಅಲೆ ಹೊರಬಂತು. ಅದು ಗಾಳಿಯಲ್ಲಿ ಹರಡಿ ಹಳ್ಳಿಯ ಕಡೆಗೆ ಸಾಗಿತು. ಆ ರಾತ್ರಿ ಹಳ್ಳಿಯಲ್ಲಿ ಎಲ್ಲರೂ ಮಲಗಿದ್ದಾಗ ಒಂದು ವಿಚಿತ್ರ ನಿಶ್ಶಬ್ದ ಆವರಿಸಿತು. ಗಾಳಿ ನಿಂತು ಹೋಯಿತು. ದೀಪಗಳ ಜ್ವಾಲೆ ನಡುಗಿತು. ಮಧ್ವನಿಗೆ ಆಕಸ್ಮಿಕವಾಗಿ ಎಚ್ಚರವಾಯಿತು. ಅವನ ಕನಸಿನಲ್ಲಿ ಹನುಮಂತರು ಕಾಣಿಸಿಕೊಂಡರು. ಬಾಲಕ, ಈ ಬಾರಿ ಯುದ್ಧ ನನ್ನದಷ್ಟೇ ಅಲ್ಲ, ಭಕ್ತಿಯ ಪರೀಕ್ಷೆಯೂ ಹೌದು. ಮಧ್ವ ಬೆಚ್ಚಿಬಿದ್ದು ಎದ್ದನು. ಹೊರಗೆ ನೋಡಿದಾಗ ಹಳ್ಳಿ ಮತ್ತೆ ಕತ್ತಲಲ್ಲಿ ಮುಳುಗುತ್ತಿತ್ತು. ಆಕಾಶದಲ್ಲಿ ದೊಡ್ಡ ನೆರಳು ಆವರಿಸಿತ್ತು. ಮರಗಳು ಬಾಗುತ್ತಿದ್ದವು. ಮನೆಗಳ ಗೋಡೆಗಳು ನಡುಗುತ್ತಿದ್ದವು. ಜನರು ಹೊರಗೆ ಓಡಿ ಬಂದರು. ಒಬ್ಬ ಹಿರಿಯ ಅಳುತ್ತಾ ಹೇಳಿದರು, ಇದು ಹಿಂದಿನದಕ್ಕಿಂತ ಭಯಾನಕ, ಇದು ದೇವರನ್ನೇ ಸವಾಲು ಮಾಡುವ ಶಕ್ತಿ. ಅಷ್ಟರಲ್ಲಿ ಆಕಾಶ ಚೀರಿದಂತೆ ಒಂದು ನಾದ. ಭಯಪಡಬೇಡಿ. ಗಾಳಿ ಗರ್ಜಿಸಿತು. ಕೆಂಪು ಸುವರ್ಣ ಬೆಳಕು ಹರಡಿತು. ಹನುಮಂತರ ಪ್ರವೇಶ. ಆದರೆ ಈ ಬಾರಿ ಅವರ ಮುಖದಲ್ಲಿ ಸಾಮಾನ್ಯ ಶಾಂತಿ ಇರಲಿಲ್ಲ. ಅಲ್ಲಿ ಯುದ್ಧಕ್ಕೆ ಸಿದ್ಧನಾದ ವೀರನ ಕಠಿಣತೆ ಇತ್ತು. ಹನುಮಂತರು ಆಕಾಶದತ್ತ ನೋಡಿದರು. ಅಲ್ಲಿ ಮಹಾತಾಮಸುರ ತನ್ನ ಸಂಪೂರ್ಣ ರೂಪದಲ್ಲಿ ನಿಂತಿದ್ದ, ಕತ್ತಲೆಯ ಸಿಂಹಾಸನದ ಮೇಲೆ. ಅವನು ಗರ್ಜಿಸಿದ, ವಾಯುಪುತ್ರ, ಈ ಬಾರಿ ಗದಾ ಸಾಲದು. ಈ ಬಾರಿ ನಿನ್ನ ಭಕ್ತಿಯನ್ನೇ ನಾನು ನಾಶ ಮಾಡುತ್ತೇನೆ. ಹಳ್ಳಿಯವರ ಮನಸ್ಸಿನಲ್ಲಿ ಭಯ ತುಂಬಿತು. ಮಧ್ವ ಹನುಮಂತರ ಕಡೆ ನೋಡಿದ. ಕಣ್ಣಲ್ಲಿ ಅಶ್ರು, ಆದರೆ ನಂಬಿಕೆ ದೃಢ. ಹನುಮಂತರು ಮಧ್ವನಿಗೆ ನಿಧಾನವಾಗಿ ಹೇಳಿದರು, ಬಾಲಕ, ನಿನ್ನ ಧೈರ್ಯವೇ ನನ್ನ ಆಯುಧ. ಮಹಾತಾಮಸುರ ತನ್ನ ಶಕ್ತಿಯನ್ನು ಬಿಡುತ್ತಾನೆ. ನೆರಳುಗಳು ಹಳ್ಳಿಯೊಳಗೆ ನುಗ್ಗುತ್ತವೆ. ಜನರ ಮನಸ್ಸಿನಲ್ಲಿ ಭಯದ ಚಿತ್ರಗಳನ್ನು ಹುಟ್ಟಿಸುತ್ತವೆ. ತಾಯಿ ತನ್ನ ಮಗನನ್ನು ಕಳೆದುಕೊಳ್ಳುವ ದೃಶ್ಯ, ಬೆಂಕಿಯಲ್ಲಿ ಸುಡುವ ಮನೆಗಳು. ಜನರು ಕುಸಿಯತೊಡಗುತ್ತಾರೆ. ಹನುಮಂತರು ಅರಿತರು, ಇದು ದೇಹದ ಯುದ್ಧವಲ್ಲ, ಮನಸ್ಸಿನ ಯುದ್ಧ. ಅವರು ಗದೆಯನ್ನು ನೆಲಕ್ಕೆ ಇಡುತ್ತಾರೆ, ಕಣ್ಣು ಮುಚ್ಚುತ್ತಾರೆ. ಶ್ರೀರಾಮ. ಆ ನಾಮ ಕೇಳುತ್ತಿದ್ದಂತೆ ಮಧ್ವ ಜಪ ಆರಂಭಿಸಿದ. ನಿಧಾನವಾಗಿ, ನಂತರ ಜೋರಾಗಿ, ಶ್ರೀರಾಮ ಶ್ರೀರಾಮ. ಒಬ್ಬೊಬ್ಬರಾಗಿ ಹಳ್ಳಿಯವರು ಸೇರಿದರು. ಭಯದ ಮಧ್ಯೆಯೂ ಜಪ ಮುಂದುವರಿದಿತು. ಬೆಳಕು ಹುಟ್ಟತೊಡಗಿತು. ನೆರಳುಗಳು ಕುಗ್ಗತೊಡಗಿದವು. ಮಹಾತಾಮಸುರ ಕೋಪದಿಂದ ಗರ್ಜಿಸಿದ, ನಿಲ್ಲಿಸಿ ಈ ಜಪವನ್ನು. ಆದರೆ ಜಪ ಇನ್ನಷ್ಟು ಜೋರಾಯಿತು. ಹನುಮಂತರು ಕಣ್ಣು ತೆರೆದರು. ಅವರ ದೇಹ ಸುವರ್ಣ ಬೆಳಕಿನಲ್ಲಿ ಹೊಳೆಯಿತು. ಅವರು ಗದೆಯನ್ನು ಎತ್ತಿದರು. ಈ ಬಾರಿ ಗದೆಯಲ್ಲಿ ಕೇವಲ ಶಕ್ತಿಯಲ್ಲ, ಸಂಪೂರ್ಣ ಭಕ್ತಿಯ ಜ್ಯೋತಿ. ಇದು ನನ್ನ ಶಕ್ತಿಯಲ್ಲ, ಇದು ನನ್ನ ಭಕ್ತರರ ನಂಬಿಕೆ. ಒಂದು ಮಹಾ ಹೊಡೆತ. ಆಕಾಶವೇ ಬಿರುಕು ಬಿಟ್ಟಂತೆ. ಮಹಾತಾಮಸುರ ಕಿರುಚುತ್ತಾನೆ. ಅವನ ಕತ್ತಲೆ ಬೆಳಕಿನಲ್ಲಿ ಕರಗತೊಡಗುತ್ತದೆ. ಕೊನೆಯ ಕ್ಷಣದಲ್ಲಿ ಅವನು ಕೂಗುತ್ತಾನೆ. ಕತ್ತಲೆ ಮತ್ತೆ ಹುಟ್ಟುತ್ತದೆ. ಹನುಮಂತರು ಉತ್ತರಿಸುತ್ತಾರೆ, ಭಕ್ತಿ ಇರುವವರೆಗೂ ಕತ್ತಲೆ ಗೆಲ್ಲಲಾರದು. ಮಹಾತಾಮಸುರ ಬೆಳಕಿನಲ್ಲಿ ಲೀನನಾದ. ಶಾಂತಿ, ಬೆಳಕು. ಹಳ್ಳಿ ಉಳಿಯಿತು. ಜನರ ಮನಸ್ಸು ಉಳಿಯಿತು. ಹನುಮಂತರು ಗಾಳಿಯಲ್ಲಿ ಏರುತ್ತಾರೆ. ಮಧ್ವನ ಕಡೆ ನೋಡಿ ನಗುತ್ತಾರೆ. ಬಾಲಕ, ನಿನ್ನ ಕಥೆ ಇಲ್ಲಿಂದ ಮುಗಿಯಲ್ಲ. ಹಳ್ಳಿ ಮತ್ತೆ ಕೂಗುತ್ತದೆ, ಜೈ ಹನುಮಾನ್. ಗಾಳಿ ಆ ನಾದವನ್ನು ಲೋಕದೆಲ್ಲೆಡೆ ಹರಡುತ್ತದೆ. ಆಕಾಶದಲ್ಲಿ ಒಂದು ಪ್ರಶ್ನೆ ಉಳಿಯುತ್ತದೆ, ಕತ್ತಲೆ ಸಂಪೂರ್ಣ ನಾಶವಾಯಿತೆ, ಅಥವಾ ಇನ್ನೂ ದೊಡ್ಡ ಯುದ್ಧ ಬಾಕಿಯೇ? ಇಂತಹ ಮತ್ತಷ್ಟು ವಿಡಿಯೋಗಳಿಗೆ SK128 ಸ್ಟುಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ.